ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DMS ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಕ್ವಶನ್ ಏನ್ ಹೇಳ್ತಾ ಇದೆ, ಪ್ರೂವ್ ದಟ್ ಎವ್ರಿ ಪಾಸಿಟಿವ್ ಇಂಟೀಜರ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24 ಅಂತ ಅಂದ್ರೆ ಪಾಸಿಟಿವ್ ಇಂಟೀಜರ್ ಆಗಿರ್ಬೇಕು, ಆ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24 ಆಗಿರ್ಬೇಕು, ಅಂದ್ರೆ 24 ಗಿಂತ ಜಾಸ್ತಿ ಅಥವಾ 24 ಆಗಿರ್ಬೇಕು. ಕ್ಯಾನ್ ಬಿ ರಿಟರ್ನ್ ಆಸ್ ಸಮ್ ಆಫ್ 7s ಅಂಡ್ ಆರ್ 5s ಅಂತಂದ್ರೆ 7 ಅನ್ನ ಯೂಸ್ ಮಾಡಿಕೊಂಡು ಮತ್ತೆ 5 ಅನ್ನ ಯೂಸ್ ಮಾಡಿಕೊಂಡು ನಾವು ಬರಿಬಹುದಾ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್ ನೋಡಿ, ಇಲ್ಲಿ 24 ಅನ್ನ ಬರಿಬೇಕು ಅಂತಂದ್ರೆ 7 ಪ್ಲಸ್ 7 ಏನಾಯ್ತು 14 ಆಯ್ತು. ಸೊ 14 ಪ್ಲಸ್ 5 ಏನಾಯ್ತು 14 ಪ್ಲಸ್ 5 19, 19 ಪ್ಲಸ್ 5 24. ಸೊ ನೋಡಿ ಬರಿಬಹುದಾ? ಇದೇ ರೀತಿ ನಾನು ಎಲ್ಲಾ ಪಾಸಿಟಿವ್ ಇಂಟೀಜರ್ಸ್ಗೂ ಕೂಡ ಬರಿಬಹುದಾ ಅಂತ ನಾನು ಪ್ರೂವ್ ಮಾಡಬೇಕಾಗುತ್ತೆ. ಯೂಸ್ ಮಾಡೋದು ಯಾವ ಟೆಕ್ನಿಕ್? ಮ್ಯಾಥಮೆಟಿಕಲ್ ಇಂಡಕ್ಷನ್ ಟೆಕ್ನಿಕ್. ಏನ್ ಮಾಡ್ತಾ ಇದ್ವಿ ನಾವು? 4 ಸ್ಟೆಪ್ಸ್. ಒಂದು, ಏನು ಕಂಡೀಷನ್ ಕೊಟ್ಟಿದ್ದಾರೆ ಆ ಕಂಡೀಷನ್ ಹಾಕಿ ನೋಡ್ಬೇಕು. ನೆಕ್ಸ್ಟ್ ಎನ್ ಜಾಗದಲ್ಲಿ ಕೆ ಹಾಕಿ ನೋಡ್ಬೇಕು. ನೆಕ್ಸ್ಟ್ ಎನ್ ಜಾಗಕ್ಕೆ k+1. ಸೊ 3 ಸ್ಟೆಪ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವೆರಿ ಈಸಿ ಪ್ರಾಬ್ಲಮ್. ಸೊ ಸೊಲ್ಯೂಷನ್, ಲೆಟ್ P of n is equal to, so ಈ P of n ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? n can be written as sum of 5s and 7s. ಸರಿನಾ? and ಅಥವಾ ಆರ್ ಕೂಡ ಯೂಸ್ ಆಗಿದೆ. ಸರಿನಾ? ಏನಂತ ಹೇಳ್ತಾ ಇದೆ? P of n ರೆಪ್ರೆಸೆಂಟ್ ಮಾಡ್ತಾ ಇರೋದು n ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24 ಇದ್ರೆ, ಪಾಸಿಟಿವ್ ಇಂಟೀಜರ್ ಆಗಿದ್ರೆ ಅದನ್ನ ನಾವು 5s ಮತ್ತೆ 7s ಅನ್ನ ಯೂಸ್ ಮಾಡಿಕೊಂಡು ನಾವು ಸಮ್ ವ್ಯಾಲ್ಯೂ ಆಗಿ ಬರಿಬಹುದು ಅಂತ ತೋರಿಸ್ತಾ ಇದೆ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಅವ್ರು ಕೊಟ್ಟಿರೋ ಕಂಡೀಷನ್ ಯಾವುದು? 24. ಫಸ್ಟ್ ಬೇಸಿಕ್ ಕಂಡೀಷನ್ ನೋಡಿ, ಬೇಸಿಕ್ ಕಂಡೀಷನ್ 24. ಸೊ P ಆಫ್ 24 ಅಂತ ಬಂದಾಗ 24 ಅನ್ನ ನಾನು ರೆಪ್ರೆಸೆಂಟ್ ಮಾಡಬೇಕು. ಸೊ 24 ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು? 7 ಪ್ಲಸ್ 7 ಪ್ಲಸ್ 5 ಪ್ಲಸ್ 5. ಸೊ ಇವಾಗ ಏನಾಯ್ತು, 24 ಅನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಏನಂತ ಬರೀಬಹುದು? ದೇರ್ ಫೋರ್ ಇಟ್ ಈಸ್ ಟ್ರೂ ಫಾರ್ P ಆಫ್ n ಅಂತ ಬರೀಬಹುದು. ಇಲ್ಲ ಅಂತಂದ್ರೆ P ಆಫ್ n ಇಸ್ ಟ್ರೂ ಅಂತ ಬರೀರಿ. ನೆಕ್ಸ್ಟ್ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, P ಆಫ್ n ಜಾಗದಲ್ಲಿ, ಈ n ಜಾಗದಲ್ಲಿ k ಅನ್ನ ಹಾಕಿದ್ರೆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಬರೀತಾ ಹೋಗ್ತೀವಿ. ಸೊ ನೋಡಿ, ಲೆಟ್ P ಆಫ್ n ಈಸ್ ಟ್ರೂ ಫಾರ್ n ಈಸ್ ಈಕ್ವಲ್ ಟು k. ಏನ್ ಮಾಡ್ತಾ ಇರೋದು? n ಜಾಗಕ್ಕೆ k ಅಂತ ಹಾಕ್ತಾ ಇದೀವಿ. ವೇರ್ k ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24. ಯಾಕೆ ನೋಡಿ, n ಜಾಗ n ವ್ಯಾಲ್ಯೂ ಏನಾಗಿರ್ಬೇಕು? 24 ಗಿಂತ ಜಾಸ್ತಿ ಇರಬೇಕು. ಸೊ k ವ್ಯಾಲ್ಯೂ ಕೂಡ 24 ಗಿಂತ ಜಾಸ್ತಿ ಇರಬೇಕು ಅಂತ ತಗೊಂತಾ ಇದೀವಿ. ಸೊ ಇವಾಗ ವಿ ಕ್ಯಾನ್ ಅಸ್ಯೂಮ್ k can be written as sum of 5s and or 7s. ಸರಿನಾ? ಸೊ ಇವಾಗ ಏನ್ ಮಾಡಿದ್ವಿ? n ಜಾಗಕ್ಕೆ k ಅನ್ನ ಹಾಕಿದೀವಿ. k ಕರೆಕ್ಟ್ ಇದೆ ಅಂತ ನಾವು ಅಸ್ಯೂಮ್ ಮಾಡ್ತಾ ಇದೀವಿ. ಸೊ ವಿಚ್ ಇಂಪ್ಲೈಸ್ P ಆಫ್ k ಈಸ್ ಟ್ರೂ. ಸರಿನಾ? P ಆಫ್ k ಟ್ರೂ ಅಂತ ತಗೊಂಡಿದೀವಿ. ಇಲ್ಲಿ P ಆಫ್ k is true, ಇಲ್ಲಿ P ಆಫ್ n is true. ಹಾಗಾದ್ರೆ k ವ್ಯಾಲ್ಯೂ ಏನಂತ ಬರ್ಬೋದು? k ಕ್ಯಾನ್ ಬಿ ಈಕ್ವಲ್ ಟು ನೋಡಿ, 7 ಪ್ಲಸ್ 7 ಪ್ಲಸ್ 7 ಪ್ಲಸ್ ಎಷ್ಟಾದ್ರೂ ಕೂಡ 7 ಬರ್ಬೋದು. ಯಾಕಂತಂದ್ರೆ n ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24, ಎಷ್ಟಾದ್ರೂ ವ್ಯಾಲ್ಯೂ ಬರ್ಬೋದು ಪಾಸಿಟಿವ್ ಇಂಟೀಜರ್. ಸೊ 7 ಪ್ಲಸ್ 7 ಪ್ಲಸ್ 7 ಪ್ಲಸ್ ಎಷ್ಟಾದ್ರೂ 5 ಗಳನ್ನ ಯೂಸ್ ಮಾಡ್ಬೋದು. 5 ಪ್ಲಸ್ 5 ಪ್ಲಸ್ 5 ಪ್ಲಸ್ ಎಷ್ಟಾದ್ರೂ ಕೂಡ 5 ಗಳನ್ನ ಯೂಸ್ ಮಾಡ್ಬೋದು. ಎಷ್ಟಾದ್ರೂ 7 ಯೂಸ್ ಮಾಡ್ಬೋದು, ಪ್ಲಸ್ ಎಷ್ಟಾದ್ರೂ 5 ಅನ್ನ ಯೂಸ್ ಮಾಡ್ಬೋದು. ಸೊ ಇವಾಗ P ಆಫ್ k ಇಸ್ ಟ್ರೂ ಅಂತ ಬರ್ದಿದ್ವಿ. ಸೊ ನೆಕ್ಸ್ಟ್ ಕಂಡೀಷನ್ ಏನು ಅಂತಂದ್ರೆ, ಲೆಟ್ಸ್ ಪ್ರೂವ್ P ಆಫ್ k ಪ್ಲಸ್ 1 ಈಸ್ ಟ್ರೂ. ಸರಿನಾ? ಸೊ ಫಸ್ಟ್ ಏನ್ ಮಾಡಿದ್ವಿ? n ಈಸ್ ಟ್ರೂ ಅಂತ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ n ಜಾಗಕ್ಕೆ k ಅನ್ನ ಹಾಕಿ ಅಸ್ಯೂಮ್ ಮಾಡ್ಕೊಂಡು ಪ್ರೂವ್ ಮಾಡಿದ್ವಿ. ಈಗ k ಜಾಗಕ್ಕೆ k+1 ಅಂತ ಹಾಕಿದ್ರೆ ಏನಾಗುತ್ತೆ ನೋಡಿ. ಇಲ್ಲಿ k ವ್ಯಾಲ್ಯೂ ಏನಿರೋದು ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. k ವಿಲ್ ಬಿ ಈಕ್ವಲ್ ಟು 7 ಪ್ಲಸ್ 7 ಪ್ಲಸ್ 7, ಅದೇ ರೀತಿ ಎಷ್ಟೊಂದು 7ಗಳು ಬರ್ಬೋದು, ಪ್ಲಸ್ 5 ಪ್ಲಸ್ 5 ಪ್ಲಸ್ 5 ಪ್ಲಸ್ ಎಷ್ಟಾದ್ರೂ ಕೂಡ 5ಗಳು ಬರ್ಬೋದು. ಸೊ ಇವಾಗ ನೋಡಿ, ಇಲ್ಲಿ ಇದಕ್ಕೆ ನಾನು ಏನ್ ಮಾಡ್ತಾ ಇದೀನಿ? +1 ಅನ್ನ ಮಾಡ್ತಾ ಇದೀನಿ. ಸೊ ಇವಾಗ ಏನಾಯ್ತು? k ಇದ್ದಿದ್ದು k+1 ಆಯ್ತು. ಸರಿನಾ? ಸೊ k+1 ಅಂತಂದ್ರೆ k ಫಸ್ಟ್ ಬರೀಬೇಕು, ನೆಕ್ಸ್ಟ್ ಅದಕ್ಕೆ 1 ಅನ್ನ ಆಡ್ ಮಾಡ್ತಾ ಇದೀವಿ. ಸೊ ಈಗ ಮೇಜರ್ ಆಗಿ ಏನಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಇದು ಎಷ್ಟು ಟೈಮ್ಸ್ ಇರ್ಬೋದು?
ಸೊ ಎಷ್ಟು ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಪಿ ಟೈಮ್ಸ್, ಸರಿನಾ. ಸೊ ಇದು ಪಿ ಟೈಮ್ಸ್ ಇದೆ ಅಂತ ತಗೊಳ್ಳೋಣ. ನೆಕ್ಸ್ಟ್ 5 ಎಷ್ಟು ಟೈಮ್ಸ್ ಇದಾವೆ, ಕ್ಯೂ ಟೈಮ್ಸ್. ಸೊ ಇಲ್ಲಿ ನನ್ನ ಹತ್ರ 7 ಪಿ ಟೈಮ್ಸ್ ಇದೆ, 5 ಕ್ಯೂ ಟೈಮ್ಸ್ ಇದೆ. ಸೊ ಕನ್ಕ್ಲೂಷನ್ ಅನ್ನ ಇಲ್ಲಿ ಬರೀರಿ, ಕೆ ಆಸ್ ಇಲ್ಲಿ ಬರಿಬೇಕಿತ್ತು ಬಟ್ ಇಲ್ಲೇ ಬರೆಯೋಣ, ಏನಲ್ಲ. ಕೆ ಆಸ್ ಪಿ ನಂಬರ್ ಆಫ್ 7s and q number of 5s to form the sum so that it can be written as sum of 7s and or 5s, ಸರಿನಾ. ಸೊ ವೇರ್ ಈ ಒಂದು ಕಂಡೀಷನ್ ಬರ್ದಿರಲಿಲ್ಲ, ವೇರ್ ಕೆ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24. ಕೆ ವ್ಯಾಲ್ಯೂ 24 ಗಿನ್ನ ಗ್ರೇಟರ್ ಇರಬೇಕು, ಇಲ್ಲ ಅಂತಂದ್ರೆ ಈಕ್ವಲ್ ಇರಬೇಕು. ನೆಕ್ಸ್ಟ್ ಕಂಡೀಷನ್ ಏನು, ಪಿ. ಸೊ ಪಿ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂಡ್ ಕ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಅಂದ್ರೆ ಏನು ನೋಡಿ. ಇಲ್ಲಿ ನನಗೆ ಬೇಸಿಕ್ ಕಂಡೀಷನ್ ಬರೆಯೋದಕ್ಕೆ ಎನ್ ವ್ಯಾಲ್ಯೂ ಬೇಸಿಕ್ ಕಂಡೀಷನ್ ಏನು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24 ಅಂದ್ರೆ 24 ಬರೆಯೋದಕ್ಕೆ ನನಗೆ 2 7 ಬೇಕಾದು, 2 5 ಬೇಕಾದು. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಪಿ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ 2, ಕ್ಯೂ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ 2. ಬೇಸಿಕ್ ಕಂಡೀಷನ್ ಆದ್ಮೇಲೆ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಈಗ ಈ ಕಡೆ ಸೈಡ್ ಬರಿತಾ ಹೋಗ್ತೀನಿ. ಸೊ ಇದನ್ನ ನಾನು ಸಿಂಪ್ಲಿಫೈಡ್ ವರ್ಷನ್ ಆಗಿ ಯಾವ ರೀತಿ ಬರಿಬೋದು ಅಂತಂದ್ರೆ, ಕೆ ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು 7 ಪ್ಲಸ್ 7 ಪ್ಲಸ್ 7 ಇದೇ ರೀತಿ ಹೋಗುತ್ತೆ. ಸೊ ಇದರಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಲ್ವಾ. ಸೊ 2 7 ಅನ್ನ ತೆಗಿತೀನಿ, 2 7 ತೆಗೆದ್ರೆ ಏನಾಗುತ್ತೆ, ಪಿ ಮೈನಸ್ 2 ಟೈಮ್ಸ್ ಆದಂಗೆ ಆಯ್ತಾ. ಪಿ ಟೈಮ್ಸ್ ಇತ್ತು, ಸೊ ಅದರಲ್ಲಿ 2 ಸಲ 7 ಅನ್ನ ತೆಗ್ದಿದ್ದೀನಿ. ಸೊ ಪಿ ಮೈನಸ್ 2 ಟೈಮ್ಸ್ ಆಯ್ತು. ನೆಕ್ಸ್ಟ್ 5 ಹಂಗೆ ಉಳಿಸ್ಕೊಳ್ಳೋಣ, 5 ಪ್ಲಸ್ ಎಷ್ಟು ಟೈಮ್ಸ್ ಆದ್ರೂ ಬರ್ಬೋದು, ಪ್ಲಸ್ 1. ಸೊ ಇವಾಗ 2 ಟೈಮ್ಸ್ 7 ಅನ್ನ ಹೊರಗಡೆ ತೆಗ್ದಿದ್ದೀನಲ್ಲ, ಅದನ್ನ ಈ ಕಡೆ ಬರೀರಿ, ಪ್ಲಸ್ 7 ಸರಿನಾ. ಸೊ ಪಿ ಮೈನಸ್ 2 ಟೈಮ್ಸ್, ಇದು ಕ್ಯೂ ಟೈಮ್ಸ್ ಉಳ್ಕೊಳುತ್ತೆ, ಪ್ಲಸ್ 1 ಪ್ಲಸ್ 7. ಸೊ ಇವಾಗ 7 ಪ್ಲಸ್ 7 ಏನಾಯ್ತು, 14 ಆಯ್ತು. 14 ಪ್ಲಸ್ 1 ಏನಾಗುತ್ತೆ, 15 ಆಗುತ್ತೆ. 15 ಅನ್ನ ನಾವು 5 ಇಂದ ರೆಪ್ರೆಸೆಂಟ್ ಮಾಡ್ಬೋದಾ, ಎಸ್. ಸೊ ಎಷ್ಟು ಬೇಕಾಗ್ತವೆ, 5, 3 5ಗಳು ಬೇಕಾಗ್ತವೆ. ಸೊ ಇದನ್ನ ನಾನು ಫೈನಲ್ ವ್ಯಾಲ್ಯೂ ಆಗಿ ಯಾವ ರೀತಿ ಬರಿಬೋದು, 7 ಪ್ಲಸ್ 7 ಎಷ್ಟೊಂದು 7ಗಳು ಯೂಸ್ ಆಗ್ಬೋದು. ಸೊ ಇದು ಪಿ ಮೈನಸ್ 2 ಟೈಮ್ಸ್ ಪ್ಲಸ್ 5 ಪ್ಲಸ್ 5 ಎಷ್ಟಾದ್ರೂ ಯೂಸ್ ಆಗ್ಬೋದು. ಸೊ 7 ಪ್ಲಸ್ 7 14 ಪ್ಲಸ್ 1 15 ಅನ್ನ ನಾನು 3 ಎಕ್ಸ್ಟ್ರಾ 5ಗಳನ್ನ ಯೂಸ್ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡ್ಬೋದು. ಕ್ಯೂ ಪ್ಲಸ್ 3 ಟೈಮ್ಸ್ ಅಂತ ಬರಿಬೋದು, ಸರಿನಾ. ಇಲ್ಲಿ ಮೈನಸ್ 2 ಟೈಮ್ಸ್, ಇಲ್ಲಿ 3 ಟೈಮ್ಸ್. ಸೊ ಏನೇ ಆದ್ರೂ ಕೂಡ ನಾನು 7 ಮತ್ತೆ 5ಗಳನ್ನ ಯೂಸ್ ಮಾಡಿಕೊಂಡು ಎಲ್ಲಾ ಪಾಸಿಟಿವ್ ಇಂಟೀಜರ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24 ಅನ್ನ ರೆಪ್ರೆಸೆಂಟ್ ಮಾಡ್ಬೋದಾ, ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ಏನಂತ ಬರಿಬೋದು, ದೇರ್ ಫಾರ್ ಪಿ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ ಅಂತ ಬರಿಬೋದು. ಸೊ ಇವಾಗ ಫೈನಲ್ ಕಂಡೀಷನ್ ಏನಂತ ಬರಿಬೋದು, ದಿಸ್ ಪ್ರೂವ್ಸ್ every positive integer n greater than or equal to 24 can be written as sum of 7s and or 5s. ಸೊ ಇಷ್ಟನ್ನ ಬರೆದ್ರೆ ಸಾಕು, ಎಲ್ಲರಿಗೂ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.